ಆಯಿತು. ನೆಕ್ಸ್ಟು ಕ್ರಿಯೇಟಿವ್ ಜಾಬ್ಸ್. ಈ ಒಂದು ಕ್ರಿಯೇಟಿವ್ ಜಾಬ್ಗಳ ಕಥೆ ಇದೆಯಲ್ಲ, ಇದು ಕೂಡ ಬಹಳ ಬಹಳ ಇಂಪಾರ್ಟೆಂಟ್. ಇದು ಈ ಕ್ರಿಯೇಟಿವ್ ಕೆಲಸವನ್ನು ಒಂದು ಕ್ರಿಯಾತ್ಮಕವಾಗಿ ರಚನಾತ್ಮಕವಾಗಿ ಎಲ್ಲ ಒಂದು ಮಾಡ್ತಾರಲ್ಲ ಈ ಕೆಲಸವನ್ನು, ಇಂಥ ಒಂದು ಕೆಲಸದ ವಿಚಾರದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಕೆಲಸ ಮಾಡ್ತಾರೆ, ವಿಡಿಯೋ ಎಡಿಟಿಂಗ್ ಮಾಡ್ತಾರೆ. ಎಡಿಟಿಂಗ್ ಏನು ಎ ಬಂದುಬಿಟ್ರೆ, ಗ್ರಾಫಿಕ್ಸ್ ಮಾಡಬೇಕು ಅದಕ್ಕೊಂದು ಎ ಬಂದುಬಿಟ್ರೆ, ಥಂಬ್ನೇಲ್ ಕೊಡಬೇಕು ಅದಕ್ಕೊಂದು ಎ ಬಂದರೆ, ಪಬ್ಲಿಷಿಂಗ್ ಅದಕ್ಕೂ ಎ ಬಂದರೆ, ಮಾರ್ಕೆಟಿಂಗ್ ಅದಕ್ಕೂ ಎ. ಹೀಗಾದರೆ ವಿಡಿಯೋ ಎಡಿಟರ್ ಕಥೆಗಳು ಏನಾಗಬೇಕು, ಗ್ರಾಫಿಕ್ಸ್ನವರ ಕಥೆ ಏನಾಗಬೇಕು, ನಿಮಗೆ ಯಾವ ಥರದ್ದು ಬೇಕು ಹೇಳಿ, ಅದು ರೆಡಿ ಮಾಡಿಬಿಟ್ಟು ಒಂದು ಇಮೇಜೇ ಕೊಟ್ಟುಬಿಡುತ್ತೆ ನಿಮಗೆ. ಒಂದು ಆಕ್ಸಿಡೆಂಟ್ ಅಂದರೆ ಕೊಡುತ್ತೆ, ಒಂದು ಟೂರ್ ಅಂತ ಹೇಳಿದ್ರೆ ಕೊಡುತ್ತೆ, ಪ್ರವಾಸಿ ತಾಣ ಅಂತ ಹೇಳಿದ್ರೆ ಕೊಡುತ್ತೆ. ಯಾವುದು ಬೇಕು ಹೇಳಿ, ನಿಮ್ಗೆ ಏನು ಮನಸ್ಸಲ್ಲಿ ತೋಚುತ್ತೋ ಅದನ್ನು ನೀವು ಬರೆದ್ರೆ ಸಾಕು. ಅದಕ್ಕೆ ತಕ್ಕಂತಹ ಒಂದು ಇಮೇಜ್ ಅಥವಾ ಒಂದು ವಿಡಿಯೋ ರೆಡಿ ಅಂತ ಹೇಳಿದ್ರೆ ನೀವೇನು ಮಾಡ್ತೀರಿ ನೆಕ್ಸ್ಟು? ಕ್ರಿಯಾಶೀಲ ಕೆಲಸಗಳಿರ್ತಾವಲ್ವಾ, ಈ ಕ್ರಿಯಾಶೀಲ ವರ್ಕ್ಗಳ ಕಥೆ ಏನಾಗುತ್ತೆ ಮುಂದೆ ಅಂತ. ಸೋಷಿಯಲ್ ಮೀಡಿಯಾದಲ್ಲಿ ಕಂಟೆಂಟ್ ಮಾಡಲಾಗುತ್ತೆ. ಇಂಥವು ಎಲ್ಲವಕ್ಕೂ ಎನ ಆ ಕಂಟೆಂಟ್ ಮಾಡುವವನಿಗೆ ರಿಪ್ಲೇಸ್ಮೆಂಟ್ ಆಗಿಬಿಟ್ರೆ ಅವಾಗ ಗತಿ ಏನು? ವಿಡಿಯೋ ಎಡಿಟರ್ ಕಥೆ ಏನಾಗಬೇಕು, ಮಾರ್ಕೆಟಿಂಗ್ನವ್ರು ಏನಾಗಬೇಕು, ಗ್ರಾಫಿಕ್ ಡಿಸೈನರ್ ಏನು ಮಾಡಬೇಕಾಗ, ಥಂಬ್ನೇಲ್ ಮಾಡೋರ ಕಥೆ ಏನಾಗಬೇಕು, ಮಾರ್ಕೆಟಿಂಗ್ ಏಜೆನ್ಸಿ, ಕಾಪಿ ರೈಟಿಂಗ್, SEOಗಳ ಕಥೆ ಏನು, ಡಾಟಾ ಎಂಟ್ರಿ ಕೆಲಸ ಮಾಡಬೇಕಲ್ಲ, ಎಲ್ಲ ಮಾಡೋಕ್ಬಿಡುತ್ತದು. ಏನಾಗುತ್ತೆ ನಿಮಗೆ ಅಂದರೆ ವಿಷಯ ಬಹಳ ಸರಳ. ಈಗ ನೀವು 1000 ಬುಕ್ಕನ್ನು ಓದಿ ಅದರ ಮೇಲೆ ಒಂದಷ್ಟು ಪ್ರಬಂಧ ಬರೆಯಪ್ಪ ನೀನು ಅಂತ ಹೇಳಿದ್ರು ಅಂತ ಅಂದುಕೊಳ್ಳಿ, ಒಂದು ಎಸ್ಸೆ ಬರೆಯಪ್ಪ ಅಂತ ಹೇಳಿದ್ರು. 1000 ಬುಕ್ ಓದಬೇಕು ಅಂದರೆ ಮನುಷ್ಯನಿಗೆ ಎಷ್ಟು ಗಂಟೆಗಳ ಕಾಲ ಬೇಕು? 1000 ದಿನ ಆಗುತ್ತಾ? 2000 ದಿನ ಬೇಕಾ? 5000 ದಿನ ಬೇಕಾ? ಹೇಗೇನೆಂದರೆ 1000 ಬುಕ್ಗಳಿರ್ತಕ್ಕಂಥ ವಿಷಯ ಕೂಡ ಏತಲ್ಲೇ ಇರುತ್ತೆ. ಎಲ್ಲವೂ ಕೂಡ ಇವತ್ತು ಕಂಪ್ಯೂಟರ್ಗಳಲ್ಲಿ ಎಂಟ್ರಿ ಆಗಿಬಿಟ್ಟಿದೆಯಲ್ರಿ. ಆ ಕಂಪ್ಯೂಟರ್ಗಳೆಲ್ಲ ಎಂಟ್ರಿ ಆಗಿರುತ್ತಲ್ಲ, ಅದೆಲ್ಲ ಸೇರಿಸಿ ಒಂದು ಅಂತಲ್ಲಿ ಇಟ್ಕೊಂಡಿರುತ್ತೆ ಅಷ್ಟೇ. ಯಾವುದು ಕೇಳ್ತಿರೋ ಸಂಬಂಧಪಟ್ಟದಿರುತ್ತೆ, ಅದೇ ಒಂದು ಎಸ್ಸೆ ಬರೆದು ಬಿಡುತ್ತೆ. ನಿಮಗೆ ಇದ್ರ ಟೋಟಲ್ ಇಷ್ಟು ಬುಕ್ಗಳಿರ್ತಕ್ಕಂಥ ವಿಷಯ ಇಷ್ಟೇ ಅಂತ ನಿಮಗೆ ಹೇಳಿಬಿಟ್ರೆ, ಒಬ್ಬ ಮನುಷ್ಯನಿಗೆ ಸಾವಿರಾರು ದಿನಗಳು ತೊಗೊಳ್ತಾ ಇದ್ದಂಥ ಒಂದು ವಿಚಾರ ಕೆಲವು ಸೆಕೆಂಡ್ಗಳಲ್ಲಿ ನಿಮ್ಮ ಮುಂದೆ ಇಟ್ಟುಬಿಡುತ್ತದು. ಸೆಕ್ರೆಟರಿ ಸಂಬಂಧ ಕೆಲಸ, PPT ಮಾಡೋರು, ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಇದೆಯಲ್ಲ ಇದನ್ನು ಮಾಡ್ತಕ್ಕಂಥವ್ರು, ಕೊಟೇಷನ್ ರೆಡಿ ಮಾಡೋರು, ಸೇಲ್ ರಿಪೋರ್ಟ್ ಕೊಡೋರು, ಸ್ಟಾಕ್ ರಿಪೋರ್ಟ್ ಕೊಡೋರು, ಪ್ರಾಜೆಕ್ಟ್ ಪ್ಲಾನ್, ಎಕ್ಸೆಲ್ ರಿಪೋರ್ಟ್, ಇವೆಲ್ಲ ಕ್ಷಣಾರ್ಧದಲ್ಲಿ ಬಂದುಬಿಡುತ್ತೆ ಅಂದಾಗ ಈ ಎಕ್ಸೆಲ್ ರಿಪೋರ್ಟ್ಗೆ, ಸೇಲ್ಸ್ ರಿಪೋರ್ಟ್ಗೆ, ಗ್ರಾಫಿಕ್ಸ್ಗೆ, ಪ್ರಾಜೆಕ್ಟ್ ಪ್ಲಾನ್ಗೆ, ಸ್ಟಾಕ್ ರಿಪೋರ್ಟ್ಗೆ, ಇದಕ್ಕೆ ಯಾವೆಲ್ಲ ಮನುಷ್ಯ ಕೆಲಸ ಮಾಡ್ತಾ ಇದ್ನೋ ಆ ಕೆಲಸವನ್ನು ಇದೇ ಮಾಡುತ್ತೆ ಅಂದಾಗ ಅವರೆಲ್ಲರೂ ಕ್ಷಣ ಮಾತ್ರದಲ್ಲಿ ಅಪ್ರಸ್ತುತ ಆಗಿಬಿಡ್ತಾರೆ. 5 ಬುಕ್ ಓದ್ಬಿಟ್ಟು ಬೇಗ ಹೇಳಪ್ಪ ನನಗೆ ಅದ್ರಲ್ಲಿ ಏನಿದೆ ಅಂತ ಯಾರಾದರೂ ಕೇಳಿದಾಗ ತಡ್ಕಾಡ್ತಾನೆ ಮನುಷ್ಯ, ಟೈಮ್ ಬೇಕಲ್ಲ ಅವನಿಗೆ. ಹಾಗಲ್ಲ, ಅದ್ರಲ್ಲಿ ಆಲ್ರೆಡಿ ಫೀಡ್ ಆಗಿಬಿಟ್ಟಿರುತ್ತೆ ತಲೆ ಇರೋದನ್ನ ಪ್ರಿಂಟ್ ಮೂಲಕ ನಿಮ್ಮ ಮುಂದೆ ಇಟ್ಬಿಡುತ್ತದೆ, ಅಷ್ಟೇ ವ್ಯತ್ಯಾಸ. ಸೊ ಹೀಗಾದರೆ ಗತಿ ಏನು ಅನ್ನೋದು ಪ್ರಶ್ನೆ ಇದೆ. ಪ್ರೊಫೆಷನಲ್ ಜಾಬ್ಸ್, ವೃತ್ತಿಪರ ಕೆಲಸ ಯಾವ್ಯಾವುದು ಅಂತ ನೋಡಿದ್ರೆ CA, ಅಕೌಂಟೆಂಟ್, ಬಿಲ್ ರೆಡಿ ಮಾಡಬೇಕು, ಬಿಲ್ ಅಪ್ಲೋಡ್ ಮಾಡಬೇಕು, ಟ್ಯಾಕ್ಸ್ ರಿಟರ್ನ್ಸ್ ಮಾಡಬೇಕು, ಆಡಿಟ್ ಮಾಡಬೇಕು, ಎಲ್ಲವನ್ನೂ ಮಾಡಿಬಿಡುತ್ತಲ್ಲ. ಒಬ್ಬ ಮನುಷ್ಯನಿಗೆ ಈ ಥರದ್ದೇನೋ ಒಂದು ಕೆಲಸ ಮಾಡ್ರಪ್ಪ ಅಂದರೆ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡಬೇಕು, ಆಯ್ತು ಇಷ್ಟು ಕೊಡ್ರಿ, ಇಷ್ಟು ದುಡ್ಡು ಕೊಟ್ಟರೆ ನಾನು ನಿಮ್ಮದು ರಿಟರ್ನ್ಸ್ ಫೈಲ್ ಮಾಡಿಕೊಡ್ತೀನಿ ಅಂತ ಹೇಳ್ತಾ ಇರ್ತಾರೆ. ಹೇಳಿಬಿಟ್ರೆ ನಿನ್ನ ಹೆಸರೇನಪ್ಪ, ನಿನ್ನ ಪ್ಯಾನ್ ನಂಬರ್ ಏನು, ಆಧಾರ್ ಕಾರ್ಡ್ ಏನು, ಹೇಳು, ಯಾವ ರಿಟರ್ನ್ಸ್ ಫೈಲ್ ಮಾಡ್ತಾ ಇದ್ದೀನಿ ನೀನು, ಏನೇನಿಂದು ಆದಾಯಗಳು ಏನೇನಿದೆ, ಸ್ವಾಮಿ ನಾನು ಇಂಥ ಆದಾಯ ಇದೆ, ಇಷ್ಟು ಸ್ಯಾಲ್ರಿಡ್, ನಾನು ಇಷ್ಟು ಬಿಸ್ನೆಸ್ಸಲ್ಲಿ ಬಂತು, ಇಷ್ಟು ಹಣ ನನಗೆ ಬಂತು, ನಾನು ಫೈಲ್ ಮಾಡಬೇಕು. ಸರಿ, ಎಲ್ಲ ಅಪ್ಲೋಡ್ ಮಾಡಿದೆ, ಆಯಿತು, ನಿಮ್ಮದು ಟ್ಯಾಕ್ಸ್ ಫೈಲ್ ಆಯಿತು ಅಂತ ಅದು ಹೇಳಿಬಿಟ್ರೆ ಅಲ್ಲಿಗೆ ಇದೆಲ್ಲ IT ರಿಟರ್ನ್ಸ್ ಎಲ್ಲ ಫೈಲ್ ಮಾಡೋರ ಕಥೆ ಏನು, ಚಾರ್ಟರ್ಡ್ ಅಕೌಂಟೆಂಟ್ಸ್ಗಳ ಕಥೆ ಏನು, ಎಲ್ಲವನ್ನು ಏನೇ ಮಾಡುತ್ತಲ್ಲ ಅಂತ. CA ಕಚೇರಿಯಲ್ಲಿ 50 ಜನ ಕೆಲಸ ಮಾಡ್ತಾಯಿದ್ರು, ಇದೀಗ ಕೇವಲ 5 ಜನಕ್ಕೆ ಅದು ಇಳಿದಿದೆ. 5 ಜನಕ್ಕೆ ಸಂಬಳ ಕೊಟ್ಟರೆ ಸಾಕು, 50 ಜನಕ್ಕೆ ಕೆಲಸ ಕೊಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಅವ್ರು ಏನು ಇಟ್ಕೊಂಡಿದ್ರೆ ನಾಳೆ ದಿನ 5 ಜನನೂ ಬೇಕಾಗಲ್ಲ, ಒಬ್ಬರು ಸಾಕಾಗ್ತಾರೆ. ಸಣ್ಣ ಆಫೀಸು. ಮುಂದಿನ ದಿನಗಳಲ್ಲಿ ಇವತ್ತಿಗೆ ATM ಇದೆಯಲ್ಲ ಜಾಗ, ATMಗಳು ಇನ್ನೂ ಉಸಿರಾಡ್ತಾ ಇವೆ. ATMಗಳು, ಆ ATM ಜಾಗದಲ್ಲಿ ಬ್ಯಾಂಕ್ಗಳು ಬಂದರೂ ನಂಗೆ ಆಶ್ಚರ್ಯ ಇಲ್ಲ. ATMಗೆ ಎಷ್ಟು ಸ್ಪೇಸ್ ಇರುತ್ತೆ ನೋಡಿ, ಅಷ್ಟೇ ಜಾಗದಲ್ಲಿ ಬ್ಯಾಂಕ್ ಇರುತ್ತೆ. ಒಬ್ಬ ಮನುಷ್ಯ ಕೂತಿರಬಹುದು, ಇಲ್ಲದ್ರೆ ಅವನು ಬೇಕಾಗಲ್ಲ, ಆಪ್ರೇಟ್ ಮಾಡಿಬಿಟ್ರೆ ಸಾಕು, ಬಟನ್ಗಳು ಒತ್ತಿದ್ರೆ ಸಾಕು, ನಿಮಗೆ ಮಾಹಿತಿ ಸಿಕ್ಕಿಬಿಡುತ್ತೆ ನಿಮಗೆ ಅಂತ ನೋಡಿ. ಇಲ್ಲೇ CA ಕಚೇರಿಯಲ್ಲೇ 50 ಜನ ಇದ್ದ ಜಾಗದಲ್ಲಿ 5 ಜನ ಕೆಲಸ ಮಾಡ್ತಾ ಇದ್ದಾರೆ. 25 ಅಕೌಂಟೆಂಟ್ಗಳಿರ್ತಾಯಿದ್ರು ಮೊದಲು ಒಂದು CA ಆಫೀಸಲ್ಲಿ, ಈಗ ಬರೀ ಈ 2 ಅಕೌಂಟೆಂಟ್ಗಳು ಮಾತ್ರ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾದರೆ ಬಾಕಿ ಜನಗಳ ಕಥೆ ಏನು? ಅಲ್ಲೊಂದು 25, ಇಲ್ಲೊಂದು 25, ಎಲ್ಲ 50-60 ಜನ ಕೆಲಸ ಕಳ್ಕೊಂಡ್ಬಿಡ್ತಾರಲ್ಲ, ಅವ್ರ ಗತಿ ಏನು? ಆರ್ಕಿಟೆಕ್ಚರ್ ಇಷ್ಟು ಲಕ್ಷದ ಪ್ಲಾನ್ಗೆ ಅಂತ ಒಂದು ಕಡೆ ಸರ್ಚ್ ಮಾಡ್ತಾಯಿದ್ರು. ಒಬ್ಬರು ಆರ್ಕಿಟೆಕ್ಟ್ ಹಿಡಿಬೇಕು ನಾವು, ನಮ್ಮ ಮನೆ ಪ್ಲಾನ್ ಹೇಗಿರಬೇಕು ಹಾಗಿರಬೇಕು ಅಂತ. ಏನು ಬೇಡ, ಈಗ ನಿಮ್ಮ ಮನೆ ಮೆಜರ್ಮೆಂಟನ್ನು ಟೈಪ್ ಮಾಡಿಬಿಟ್ಟು ಹೇಳಿದ್ರೆ ಅದರಲ್ಲಿ ಒಂದು 50 ಐಡಿಯಾ ಬಂದುಬಿಡುತ್ತೆ. ಇದಿಷ್ಟ ಆಗಲಿಲ್ವಾ, ನೆಕ್ಸ್ಟ್ ಅದಿಷ್ಟ ಆಗಲಿಲ್ವಾ, ಇನ್ನೊಂದು ಮತ್ತೊಂದು ಎಲ್ಲ ಬಂದುಬಿಡುತ್ತೆ.
ನಿಮಗೆ ಈ ದೇಶದ ಬೇಕಾ, ಬೇರೆ ದೇಶದ ಬೇಕಾ, ಬೇರೆ ದೇಶದ ಕಟ್ಟಿರುವಂಥ ಮನೆ ಥರದ ಡಿಸೈನ್ ಬೇಕಾ, ಇಂಟೀರಿಯರ್ಸ್ ಬೇಕಾ, ಏನು ಕೇಳಿದ್ರೆ ರೆಡಿ ಇರುತ್ತಲ್ಲ. ಆಗ ನಿಮಗೆ ಆರ್ಕಿಟೆಕ್ಟ್ ಏನು ಮಾಡಬೇಕು, ಇಂಥದ್ದೇ ಪ್ಲಾನ್ ಅಂತ ಕೊಟ್ಟುಬಿಡುತ್ತೆ ನಿಮಗೆ. ಒಬ್ಬ ಆರ್ಕಿಟೆಕ್ಟ್ ವರ್ಷಕ್ಕೆ 10ರಿಂದ 14 ಪ್ಲಾನ್ಗಳನ್ನ ರೆಡಿ ಮಾಡ್ತಾರೆ ಅಂತ ಅಂದ್ಕೊಳ್ಳಿ ನೀವು. AI ನಿಂದ ತಿಂಗಳಿಗೆ 12 ಲಕ್ಷ ರೆಡಿ ಮಾಡಬಹುದು. ಒಬ್ಬ ಆರ್ಕಿಟೆಕ್ಟ್ ಇಡೀ ವರ್ಷ 10ರಿಂದ 14 ಪ್ಲಾನ್ ರೆಡಿ ಮಾಡ್ತಾರೆ. ಆದರೆ AI ನಿಮಗೆ ಒಂದೇ ತಿಂಗಳಿಗೆ 11 ಬೇರೆ ಬೇರೆ ಪ್ಲಾನ್ಗಳು ರೆಡಿ ಮಾಡಿಕೊಡುತ್ತೆ ನಿಮಗೆ. ಆಗ ಒಬ್ಬ ಆರ್ಕಿಟೆಕ್ಟ್ 10 ಜನ ಮಾಡ್ತಕ್ಕಂಥ ಕೆಲಸವನ್ನು ಈ AI ಮಾಡಿಬಿಡುತ್ತಲ್ಲ. 300 ಆರ್ಕಿಟೆಕ್ಟ್ಗಳು ಮಾಡ್ತಕ್ಕಂಥ ಕೆಲಸವನ್ನು ಮಾಡುವ ಹತ್ತಿರ ಈಗ 30 ಜನ ಅಷ್ಟೇ ಕೆಲಸ ಮಾಡ್ತಾರೆ. ಹಾಗಾಗಿ ಆರ್ಕಿಟೆಕ್ಟ್ಗಳ ಕಥೆ ಏನಾಗಬೇಕು, ಅಲ್ಲೂ ಕೂಡ ಹೋಯಿತು, ಜಾಬ್ ಹೋಯಿತು.